ಸಂಬಳ ಸೇಮ್ ಇರುತ್ತೆ, ಆದ್ರೆ 14 ಗಂಟೆ ಕೆಲಸ ಮಾಡಬೇಕು. ಈ ಹೊಸ ರೂಲ್ಸ್ಗೆ ಲೇಬರ್ ಡಿಪಾರ್ಟ್ಮೆಂಟ್ ಆಲ್ಮೋಸ್ಟ್ ಓಕೆ ಅಂತ ಹೇಳ್ಬಿಟ್ಟಿದೆ. ಇನ್ನ ನಮ್ಮ ಕರ್ನಾಟಕ ಗವರ್ನಮೆಂಟ್ ಸೈನ್ ಹಾಕಿದ್ರೆ ಕತೆ ಮುಗಿದೋಯ್ತು, ಹೊಸ ರೂಲ್ಸ್ ಜಾರಿ ಆಗೋಗುತ್ತೆ. ಈ ಕಾರ್ಮಿಕ ಇಲಾಖೆ ಐಟಿಯಲ್ಲಿ ಕೆಲಸ ಮಾಡೋರ್ನ ಮನುಷ್ಯರು ಅನ್ಕೊಂಡಿದಾರೋ ಅಥವಾ ಮಿಷನ್ಸ್ ಅನ್ಕೊಂಡಿದಾರೋ ಗೊತ್ತಾಗ್ತಾ ಇಲ್ಲ. 9 ಗಂಟೆ ಕೆಲ್ಸಕ್ಕೇನೆ ಮೆಂಟಲ್ ಪ್ರೆಷರ್ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ. ಇನ್ನು 14 ಅವರ್ ಅಂತಂದ್ರೆ ಕತೆ ಗೋವಿಂದ ಗೋವಿಂದ. 14 ಗಂಟೆ ಕೆಲಸ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ. ಬೆಳಿಗ್ಗೆ 8 ಗಂಟೆಗೆ ವರ್ಕ್ ಸ್ಟಾರ್ಟ್ ಆಗಿದ್ರೆ ಮುಗಿಯೋದು 10 ಗಂಟೆ ಆಗುತ್ತೆ. ಒಂದು ವೇಳೆ ಆಫೀಸ್ಗೆ ಹೋಗ್ಬೇಕು ಅಂತಂದ್ರೆ ಬೆಂಗಳೂರು ಟ್ರಾಫಿಕ್ ಅಲ್ಲಿ 6 ಗಂಟೆಗೆ ಮನೆ ಬಿಡಬೇಕು. 6 ಗಂಟೆಗೆ ಮನೆ ಬಿಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು. ಇನ್ನ ನೈಟು 10ಕ್ಕೆ ಕೆಲಸ ಮುಗೀತು ಅಂತಂದ್ರೆ ಮನೆಗೆ ಬರೋಷ್ಟರಲ್ಲಿ 11 ಅಥವಾ 12 ಗಂಟೆ ಆದ್ರೂ ಆಗುತ್ತೆ. ಊಟ ಮಾಡಿ ಮಲ್ಗಕ್ಕೆ 1 ಗಂಟೆ, ಅಲ್ಲಿಗೆ ನಿದ್ದೆ ಜಸ್ಟ್ 4 ಅವರ್ಸ್ ಅಷ್ಟೇ. ಈ ರೂಲ್ಸ್ ಏನಾದ್ರೂ ಬಂತಂದ್ರೆ 9 ಅವರ್ ಡ್ಯೂಟಿಗೆನೆ ಕೂದ್ಲುದ್ರೋಗಿ ಮೆಂಟಲ್ ಪ್ರೆಷರ್, ಡಿಪ್ರೆಷನ್ ಅನ್ನ ಹ್ಯಾಂಡಲ್ ಮಾಡಕ್ ಆಗದೆ BP, ಶುಗರು ಈಗೆಲ್ಲ ಬರ್ತಾ ಇದೆ. ಇನ್ನ 14 ಗಂಟೆ ಅಂತಂದ್ರೆ ತುಂಬಾನೇ ಕಷ್ಟ ಇದೆ. ಸೊ ಈಗ ಪ್ರೊಟೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಒಳ್ಳೇದೇನೆ. ಸದ್ಯ 20 ಲಕ್ಷ IT ಎಂಪ್ಲಾಯೀಸ್ ನ ಭವಿಷ್ಯ ಕರ್ನಾಟಕ ಸರ್ಕಾರದ ಮೇಲೆ ಇದೆ. IT ಅವರು 35 ವರ್ಷಕ್ಕೇನೆ ಈಗಲೇ ಕೂದಲು ಉದುರ್ಸ್ಕೊಂಡ್ಬಿಟ್ಟು BP, ಶುಗರು ಬರ್ಸ್ಕೊಳ್ತಾ ಇದ್ದಾರೆ. ಸೊ ಈ ರೂಲ್ಸ್ ಬಂದ್ರೆ ಇನ್ನೇನೇನಾಗುತ್ತೋ ನೋಡ್ಬೇಕು.